ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಸಿ ಆನಂದ್ ಅವರು ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ನಿಮ್ಮನ್ನು ಕರ್ಕೊಂಡು ಹೋದ್ರು. ಅದೇನು ಅಂತ ತಿಳ್ಕೊಳ್ಳೋ ಕುತೂಹಲ ನನಗಿಲ್ಲ. ಬಟ್ ನೀವು ಇಷ್ಟೊಂದು ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ಕೇಳಿದೆ ಏನಾಯ್ತು ಅಂತ. ಏನೋ ಆಫೀಸ್ ವಿಷಯ ಬಿಡಿ. ಆಫೀಸ್ ವಿಷಯನೇ, ಆದರೆ ತಲೆ ಹೋಗೋ ಅಂಥದ್ದು ಏನು ಅಂತ. ನೋಡಿ, ನಾನು ತುಂಬ ಅತಿಯಾಗಿ ಇನ್ವಾಲ್ವ್ ಆಗ್ತಿದ್ದೀನಿ, ಅಗತ್ಯಕ್ಕಿಂತ ಮೀರಿ ಮೂಗು ತೋರಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಆ ಥರ ನಿಮಗೆ ಅನ್ಸಿದ್ರೆ ನೀವೇನು ಹೇಳಬೇಡಿ. ಬಟ್ ಹೇಳಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ, ಹಗುರ ಆಗ್ಬೋದು ಅಂತ ಹೇಳ್ತಾರೆ. ಯೋರ್ ಚಾಯ್ಸ್. ಆ ಭೂಪತಿ ಹೊಸ ಆಟ ಶುರು ಮಾಡಿದ್ದಾನೆ. ನನ್ನನ್ನು ಹಣಿಯೋದಕ್ಕೆ ಏನೇನು ಮಾಡ್ಬೋದೋ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಮೊದಲು ಆ ಸುಧಾನ ಬಳಸ್ಕೊಂಡು ಏನೋ ಮಾಡೋಕ್ಕೆ ಟ್ರೈ ಮಾಡ್ದ, ವರ್ಕೌಟ್ ಆಗಲಿಲ್ಲ, ಫೇಲ್ ಆದ. ಆಮೇಲೆ ಜೀವ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ, ಅದು ಏನು ಪರವಾಗಿಲ್ಲ. ಆದರೆ ಈಗ ನಮ್ಮ ಕಂಪ್ನಿ ಶೇರ್ಸ್ನ ಬೈ ಮಾಡ್ತಾ ಇದ್ದಾನೆ. ಆ ಶೇರ್ಸ್ ಬೈ ಮಾಡಿದ್ರೆ ಏನಾಗುತ್ತೆ? ವೆರಿ ಸಿಂಪಲ್ ಮ್ಯಾಥ್ ಭೂಮಿಕಾ. ಈಗ ಏನಂದರೆ, ಈ ಕಂಪ್ನಿ ಓನರ್ ನಾನು, ಈ ಕಂಪ್ನಿನ ಕಟ್ಟಿ ಬೆಳೆಸ್ದೋ ನಾನು. ಹಾಗಂತ ಎಲ್ಲ ಶೇರ್ಸು ನನ್ನ ಹತ್ರ ಇರಲ್ಲ. ಒಂದಷ್ಟು ಪಬ್ಲಿಕ್ ಹತ್ರ ಇರುತ್ತೆ, ಇನ್ನೊಂದಷ್ಟು ನಮ್ಮ ಎಂಪ್ಲಾಯೀಸ್ ಹತ್ರ ಇರುತ್ತೆ, ಇನ್ನೊಂದಷ್ಟು ಈ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಅಂದರೆ ಇನ್ಶೂರೆನ್ಸ್ ಕಂಪ್ನೀಸ್ ಇರ್ಬೋದು, ಫಾರಿನ್ ಇನ್ವೆಸ್ಟರ್ಸ್ ಇರ್ಬೋದು, ಅಥವಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಅವ್ರು ಬೈ ಮಾಡಿರ್ತಾರೆ. ಒಬ್ಬ ಕಂಪ್ನಿ ಓನರ್ ಆಗಿ, ಪ್ರಮೋಟರ್ ಆಗಿ ಮೆಜಾರಿಟಿ ಶೇರ್ಸ್ ಅಂದರೆ 51% ಆಫ್ ಶೇರ್ಸ್ ನನ್ನ ಹತ್ರ ಇದ್ದರೆ ನನ್ನ ಕಂಪನಿ ನನ್ನ ಕಂಟ್ರೋಲ್ ಇರುತ್ತೆ. ಇಲ್ಲಾಂದರೆ ಕಂಟ್ರೋಲ್ ನನ್ನ ಕೈ ತಪ್ಪು ಹೋಗುತ್ತೆ. ಆ್ಯಂಡ್ ಆಗ ನಾವು ಕಂಪ್ನಿ ಶೇರ್ ಹೋಲ್ಡರ್ಸ್ ಆಗಿರ್ತೀವಿ, ಓನರ್ಸ್ ಅಲ್ಲ. ಎಕ್ಸಾಕ್ಟ್ಲಿ. ನಾವು ಬೇರೆ ಎಲ್ಲರ ಥರ ಬರೀ ಶೇರ್ ಹೋಲ್ಡರ್ಸ್ ಆಗಿರ್ತೀವಿ, ಬಿಟ್ಟರೆ ನಮ್ಗೆ ಬೇರೆ ಯಾವುದೇ ಪವರ್ಸ್ ಇರಲ್ಲ. ಇಟ್ಸ್ ಲೈಕ್ ಇದು ನಾವಿದ್ದ ಮನೆ, ನಾವು ಕಟ್ಟಿದ ಮನೆ. ಬಟ್ ನಾಳೆಯಿಂದ ಗೆಸ್ಟ್ಗಳಾಗ್ಬಿಟ್ಟಿರ್ತೀವಿ. ನಾಳೆಯಿಂದ ಆ ಮನೆ ನಮ್ದಲ್ಲ, ನಮ್ಮ ಮನೆ ಗೇಟ್ ಮುಂದೆ ಬೇರೆ ಯಾರ್ದೋ ಒಂದು ಬೋರ್ಡ್ ಬಿದ್ದಿರುತ್ತೆ. ಈ ಬಿಸ್ನೆಸ್ ಅನ್ನೋದು ಬಹಳ ಕ್ರೂಯಲ್. ಅದಕ್ಕೆ ಯಾವುದೇ ಸೆಂಟಿಮೆಂಟ್ಸ್ ಇಲ್ಲ. ಇಲ್ಲಿ ಪಾಪ ಪುಣ್ಯ ಯಾವುದೋ ಲೆಕ್ಕಕ್ಕೆ ಬರಲ್ಲ, ಬರೀ ಲಾಭ ನಷ್ಟ ಇಷ್ಟೇ. ಈ ಭೂಪತಿ ಟ್ರೈ ಮಾಡ್ತಾ ಇರೋದು ಅದನ್ನೇ. ನಮ್ಮನ್ನು ಹೇಗಾದರೂ ಮಾಡಿ ಮನೆಯಿಂದ ಹೊರಗೆ ಹಾಕಬೇಕು, ಅವನು ಓನರ್ ಆಗಬೇಕು ಅಂತ. ಬಟ್ ಅದು ಹೇಗೆ ಸಾಧ್ಯ ಗೌತಮ್ ಅವರೇ? ಮೆಜಾರಿಟಿ ಶೇರ್ಸ್ ನಿಮ್ಮ ಹತ್ರ ಇರುತ್ತಲ್ವಾ? ಹೌದು, ಇದು ಎಲ್ಲ ಬಿಸ್ನೆಸ್ ಮೆನ್ಗಳಿಗೂ ಗೊತ್ತಿರೋ ವಿಷಯ. ಇದು ಅವನಿಗೂ ಗೊತ್ತು. ಗೊತ್ತಿದ್ದು ಈ ಕೆಲಸ ಕೈ ಹಾಕಿದಾನಲ್ಲ, ಅವ್ನ ಗುರಿ ಏನಿರ್ಬೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಅದು ಯೋಚನೆ ಆಗಿದೆ.